ನಾನು ಹೇಳಿದ್ದು ಪ್ರತಿಯೊಂದಕ್ಕೂ ದಾಖಲೆ ಇಲ್ಲಿದೆ. ನೀನು ಯಾವ ಡೇಟಲ್ಲಿ ಅಕೌಂಟಿಂದ ಯಾರ್ಯಾರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ಯಾ, ಎಷ್ಟು ಸೆಲ್ಫ್ ಡ್ರಾ ಮಾಡಿದ್ಯಾ, ಸೆಲ್ಫ್ ಡ್ರಾ ಆದ ಅಕೌಂಟಿಂದ ದುಡ್ಡುಗಳು ಏನೇನಾಗಿದೆ ಪ್ರತಿಯೊಂದು ಕೂಡ ಇದು ಹೇಳುತ್ತೆ. ನಿನ್ನ ಯೋಗ್ಯತೆನ ಇದು ಬಿಚ್ಚಿಡುತ್ತೆ. ನೋಡೋನ್ಸಲ. ಮಿಸ್ಟರ್ ಪ್ರಭು, ಸತ್ಯ ಅನ್ನೋದು ಸಸಿ ಇದ್ದ ಹಾಗೆ. ಅದನ್ನ ತಗೊಂಡು ಮಣ್ಣಲ್ಲಿ ಹೂತಾಕ್ಬಿಟ್ರೆ ಮುಗಿದೋಯ್ತು ಅಂತ ಅನ್ಕೋಬೇಡ. ಅದು ಚಿಗುರಿ ಮತ್ತೆ ಮೇಲೆ ತಲೆ ಎತ್ತುತ್ತೆ. ಅದರ ಫಲನೇ ಇವತ್ತಿನ ಈ ರಿಸಲ್ಟ್. ಅರ್ಥ ಮಾಡ್ಕೋ. ಧರ್ಮನ ನಂಬಿ ಬದುಕಬೇಕು. ಧರ್ಮ ತಪ್ಪದೆ ಅದರ ಶಿಕ್ಷೆನೂ ಅನುಭವಿಸ್ಬೇಕಾಗ್ತದೆ. ಎಲ್ಲ ಸುಳ್ಳು. ಸೃಷ್ಟಿ ಮಾಡಿರೋದು. ನನ್ನನ್ನ ತಗಲಾಕೋಕೆ ದುಡ್ಡು ಕೊಟ್ಟು ಪ್ಲಾನ್ ಮಾಡಿ ರೆಡಿ ಮಾಡಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಸೂರ್ಯ ಪ್ರಕಾಶ್ದೇ ಕೆಲಸ. ಇವರೇ ದುಡ್ಡು ಕೊಟ್ಟು ಮಾಡಿಸಿರೋದು. ನಾವಿದನ್ನು ಸಪರೇಟ್ ಆಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದೀವಿ ಪ್ರಭು ಅವರೇ. ಇವತ್ತು ಇಲ್ಲಿ ಬರೋಕ್ಕಿಂತ ಮುಂಚೆನೆ ಇದನ್ನ 3 ಜನ ಚೆಕ್ ಮಾಡಿದ್ದಾರೆ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ ಮಿಸ್ಟರ್ ಪ್ರಭು. ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇರಬಹುದು, ಕಾಂಪಿಟೇಷನ್ ಇರಬಹುದು, ಯಾಕೆ ದ್ವೇಷನೂ ಇರಬಹುದು ಅಂತ ಅನ್ಕೋ. ಅದನ್ನು ಸಹಿಸ್ಕೊತೀನಿ. ಆದರೆ ನಮ್ಮನ್ನ ನಂಬಿ ಬರೋ ಜನಗಳ ಬೆನ್ನಿಗೆ ಚೂರಿ ಹಾಕೋದಿದೆಯಲ್ಲ, ಅದನ್ನ ನಾನು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ನೀನಿರ್ಬೇಕಾದ ಜಾಗ ಇದಲ್ಲ. ಔಟ್. ಐ ಸೇ ಗೆಟ್ ಔಟ್. ಇದೆಲ್ಲ ಇಲ್ಲಿಗೆ ಮುಗಿಯಲ್ಲ ಸೂರ್ಯಪ್ರಕಾಶ್. ಆಟ ಈಗ ಶುರು ಆಗುತ್ತೆ. ಹಾ ಹೌದು ಹೇಳಿ. ಒಂದು ನಿಮಿಷ ಲೈನಲ್ಲಿ ಹಾಗೆ ಇರಿ. ಕಲ್ಯಾಣಿ ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಅದು ಅಡಿಗೆಯವಳು ಈಗಷ್ಟೇ ಏನೋ ತಗೊಂಬರ್ತೀನಿ ಅಂತ ಸ್ಟೋರ್ ರೂಮ್ಗೆ ಹೋದ್ಲು. ಗ್ಯಾಸ್ ಆಫ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೆ. ನೋಡಿ ಎಲ್ಲ ಹಾಗಾಗಿ ಇಟ್ಬಿಟ್ಟು ಹೋಗಿದ್ದಾಳೆ. ಇವಾಗೆಲ್ಲ ಸರಿ ಇದೆ, ನಾನು ಹೋಗ್ತೀನಿ. ಸಾರಿ, ಹೇಳಿ, ಏನೋ ಹೇಳ್ತಾ ಇದ್ರಿ? ಏನೋ ನಿನ್ನ ವಾಯ್ಸ್ ಕೇಳಿಸ್ಕೋಬೇಕು ಅನ್ನಿಸ್ತು ಅಷ್ಟೇ. ಅದನ್ನೇ ಹೇಳ್ಬೇಕಾ ನಿನಗೆ? ಏನೋ ಫೋನ್ ಮಾಡಿದ್ದು? ಹಲೋ. ಹಾ ಹೇಳು. ಮಳೆ ಬರ್ತಾ ಇದೆಯಾ ಅಲ್ಲಿ? ಹಾ ಹೂ ಕಣೋ, ತುಂಬಾ ಜೋರಾಗಿ ಮಳೆ ಬರ್ತಿದೆ. ದೋ 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 ಅಂತ ಬರ್ತಿದೆ. ಏನದು ಸೌಂಡು? ತಾವು ದಾವು 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 ತಾವು ಅಂತ ಮಳೆ ಬರ್ತಿದ್ಯಾ ಅಂತ ಕೇಳಿದೆ. ಬರ್ತಿದೆ ಅಂತ ಹೇಳಿದ್ರೆ ಆಯ್ತು. ಅದನ್ನ ಬಿಟ್ಟು ಈ ಸೌಂಡ್ ಎಫೆಕ್ಟ್ ಎಲ್ಲ ಬೇಕಾ? ನೆಕ್ಸ್ಟ್ ನೀನೇ ಕೇಳ್ತಿದ್ದೆ ಜೋರಾಗಿ ಬರ್ತಿದ್ಯಾ ಅಥವಾ ಸಣ್ಣದಾಗಿ ಬರ್ತಿದ್ಯಾ ಅಂತ. ಅದಕ್ಕೆ ನಾನೇ ಮುಂಚೆನೆ ಹೇಳ್ಬಿಟ್ಟು. ವೆರಿ 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 ಇಂಟೆಲಿಜೆಂಟ್ ಕಣ ನೀನು. ಈಗೇನು ಹವಾಮಾನ ವರದಿ ಕೇಳೋದಕ್ಕೆ ನನಗೆ ಫೋನ್ ಮಾಡ್ದ ನೀನು? ಸುಮ್ಮನೆ ಹಂಗೆ ಮಾತಾಡ್ಸೋಣ ಅಂತ. ಹೋಗಿ ಬಿಡು, ತೊಂದರೆ ಕೊಡಲ್ಲ. ಗುಡ್ ಬಾಯ್.
ಸರಿ ಫೋನ್ ಇಡ್ಲಾ? ಏ ಇರಮ್ಮ, ಒಂದ್ ನಿಮಿಷ ಇರು. ನೆನೆ ನಮ್ಮ ಮನೆ ಹತ್ರ 2 ನಾಯಿಗಳ ತರ ಕಿತ್ತಾಡ್ತಿದ್ವು. ಅದನ್ನ ನಮ್ಮ ಏರಿಯಾ ಜನಗಳು ನಿಂತ್ಕೊಂಡು ನೋಡ್ತಾ ಇದ್ರು. ಈ ಜನಕ್ಕೆ ಕೆಲಸ ಇಲ್ಲ. ಮನುಷ್ಯರು ಕಿತ್ತಾಡ್ತಿದ್ರು ನೋಡ್ತಾರೆ, ನಾಯಿಗಳು ಕಿತ್ತಾಡ್ತಿದ್ರು ನೋಡ್ತಾರೆ. ಬಿಟ್ಟಿ ಎಂಟರ್ಟೈನ್ಮೆಂಟು. ಎಷ್ಟು ಚೆನ್ನಾಗಿ ಮಾತಾಡಿದೆ. ವಾವ್, ಎಕ್ಸಲೆಂಟ್. ಮೀಟ್ರು ನಿಮ್ಮ ಏರಿಯಾದಲ್ಲಿ ಹಿಂಗೇನಾ? ನಾಯಿಗಳ ತರ ಕಿತ್ತಾಡ್ತಿದ್ರೆ ಜನಗಳು ನಿಂತ್ಕೊಂಡು ನೋಡ್ತಾ ಟೈಮ್ ಪಾಸ್ ಮಾಡ್ತಾರ? ಏನೋ ನಾಯಿಗಳು ಜನ. ಅಲ್ಲ, ನೀನು ನಮ್ಮ ಏರಿಯಾದಲ್ಲೂ ನಾಯಿಗಳು ಕಿತ್ತಾಡ್ತಿದ್ದಾವ ಅಂತ ಕೇಳೋದಕ್ಕೆ ನನಗೆ ಫೋನ್ ಮಾಡ್ದ? ಈಗ ಎಲ್ಲ ಏರಿಯಾದಲ್ಲೂ ಈ ತರ ಗಲಾಟೆ ಆಗ್ತಿದೆ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂತ ತಾನೇ ಅರ್ಥ. ಹಾ ಅಮ್ಮ, ಬಂದೆ. ಕೃಷ್ಣ, ನನಗೆ ಮಾಡಕ್ ಬೇಜಾನ್ ಕೆಲಸ ಇದೆ ಆಯ್ತಾ? ನೀನ್ ನನಗೆ ಫೋನ್ ಮಾಡ್ಬಿಟ್ಟು ನಾಯಿಗಳು ಕಿತ್ತಾಡೋದ್ರ ಬಗ್ಗೆ ಕೇಳ್ತಾ ಇದೆಯಲ್ಲ. ಒಂದೊಂದ್ಸಲಿ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಚೆನ್ನಾಗಿ ಬೈತೀಯ. ಬೈಯೋದನ್ನು ಹೊಗಳ್ತಿಯಲ್ವ ನೀನು ಲೂಸು? ಬೆಳಗ್ಗೆ ಏನಾದ್ರು ಪೋಡ್ಕೊಂಡ್ ಬಿಟ್ಟಿದ್ಯೋ ಹೆಂಗೆ? ಅಲ್ಲ, ಅಥವಾ ಮಾಡಕ್ಕೆ ಬೇರೆ ಏನ್ ಕೆಲಸ ಇಲ್ವಾ? ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ಯಾ? ನಾಯಿ ಅಂತೆ, ಮಳೆ ಅಂತೆ, ಒಳ್ಳೆ ಸವಾಸ ಆಯ್ತು ನಿಂದು. ಯಾಕೆ? ಏನು ಯಾಕೆ? ಮತ್ ಮಾತ್ ನಿಲ್ಸಿದ್ಯಲ್ಲ, ಏನಕ್ಕೆ? ನಾನು ನಿನಗೆ ಉಗಿಯೋದಿಕ್ಕೆ ಪದ ಹುಡುಕ್ತಾ ಇದ್ದೀನಿ. ವೆರಿ ಗುಡ್. ಇಲ್ಲೋ ತಿಕ್ಲು ಮೆಂಟ್ಲು, ನಿನಗೆ ಹುಚ್ಚಿಡ್ದಿದೆ, ಪಕ್ಕ ಹುಚ್ಚಿಡ್ದಿದೆ, ಪಕ್ಕ ಹುಚ್ಚು.